ನಟರಾಜ್ ಗೌಡ್ರ ಈಗ ಇಲ್ಲಿ 30,000 ಮತಗಳ ಅಂತರವಿದೆ. ಹೌದು. ನಮ್ಮ ಮತ್ತು ಕಾಂಗ್ರೆಸ್ನವರ ಮತ್ತು ಬಿಜೆಪಿಯವರ ಗೆಲುವಿಗೆ ಅಂತ ಹೇಳಿ ಒಂದು ಕಡೆ ಒಂದು ಆರೋಪವನ್ನು ಮಾಡಿಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು 35 ಸೀಟ್ಗಳು ಸಂಬಂಧಪಟ್ಟದನ್ನು ಮಾತಾಡ್ತಾ ಇದ್ದೀರಿ. ಎಲ್ಲ ಒಂದು 30,000 ಅಂತರದಲ್ಲಿ ಗೆಲುವು ಸೋಲು ಅಷ್ಟರಲ್ಲಿ ಡಿಸೈಡ್ ಆಗಿದೆ ಅಂತ ಹೇಳಿ. ಸೇಮ್ ವಿತ್ ಹಿಂದಿನ ಅಖಿಲೇಶ್ ಯಾದವ್ ಎಲೆಕ್ಷನಲ್ಲೂ ಕೂಡ ಇದೇ ಥರ ಆಗಿದೆ. ಉತ್ತರ ಪ್ರದೇಶ ಎಲೆಕ್ಷನಲ್ಲೂ ಕೂಡ ಅಖಿಲೇಶ್ ಯಾದವ್ ಹತ್ತಿರ ಅಖಿಲೇಶ್ ಯಾದವ್ 50ರಿಂದ 70 ಸೀಟುಗಳನ್ನು ಆ ಮನುಷ್ಯ ಸೋತಿರ್ತಕ್ಕಂಥ ಮತಗಳಂತರ 5,000 ಮತಗಳ ಅಂತರ 2000 ಅಷ್ಟೇ ಬಿಟ್ವೀನ್ BSP ಆ್ಯಂಡ್ SP ಇಷ್ಟೇ ನಡೆದಿದ್ದಲ್ಲಿ. ಸೊ ಈ 30,000 ವೋಟ್ಗಳನ್ನು ಕಾಂಗ್ರೆಸ್ಗೆ ಒತ್ತು ಬಿಡ್ತಿದ್ದ ಮತದಾರ ಅಂತ ನಿಮ್ಮ ಎಣಿಕೆನಲ್ಲಿ, ಏಕೆ ಇನ್ಯಾರು ಕ್ಯಾಂಡಿಡೇಟ್ ನಿಂತಿರಲಿಲ್ಲ ಅಲ್ಲಿ ಮಾದೇವಪುರದಲ್ಲಿ? ನಾವು ಇಬ್ಬರೇ ಇದು ಮಾತ್ರ ಇತ್ತು, ಇನ್ನೆಲ್ಲರೂ ಇದೇ ಸರಿದ್ಬಿಟ್ಟಿದ್ರೆ ಎಲೆಕ್ಷನಿಂದ. ನಾವು ಮುಖ್ಯ ಪ್ರಶ್ನೆ ಎತ್ತುತ್ತಾ ಇರೋದು ಯಾವುದು ಅಂದರೆ, ಚುನಾವಣಾ ಆಯೋಗ ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾ ಇದೆಯಲ್ವಾ ಅಂತ. ಓಕೆ, ಕಾಂಗ್ರೆಸ್ ಸೋತಿದ್ದಾರೆ. ಕಾಂಗ್ರೆಸ್ ಸೋಲಕ ಕಾರಣ ಈ ಥರದ್ದು ಅಂತಲೂ ಇರಬಹುದು. ಆ 30,000 ಜನ ಅವ್ರಿಗೆ ಒತ್ತಬಹುದು, ಬೇರೆಯವ್ರಿಗೆ ಒತ್ತಬಹುದು ಅಂತ ಬೇರೆ ವಿಷಯ ಅಲ್ಲ. ಬಟ್ ಅಲ್ಲಿ ನಕಲಿ ಮತದಾರರು ಈ ಮಾದೇವಪುರದಲ್ಲೇ 40,009 ವೋಟ್ಗಳು ಮತದಾರರಿಗೆ ವಿಳಾಸ ಇಲ್ಲ. ಅವ್ರು ಕೊಟ್ಟರೆ ವಿಳಾಸದಲ್ಲಿ ಅವ್ರು ವಾಸ ಮಾಡ್ತಾ ಇಲ್ಲ. ಈಗ ನಾವು ಕಂಡುಕೊಂಡಿರತಕ್ಕಂಥದ್ದು ಏನಂದ್ರೆ, ಕೇವಲ ಅಂಕಿಅಂಶ ತಗೊಂಡ್ಬಿಟ್ಟು ಹೇಳ್ತಾ ಇರೋದಲ್ಲ, ಗಾಳಿ ಗುಂಡು ಇರೋದಲ್ಲ. ಹೌದು, 40,000 ಮನೆಗೆ ಹೋಗಿದ್ದೀರಿ. ಹೌದು, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಮಾಹಿತಿ. 40,009 ವೋಟ್ಗಳು ಆ ಅಡ್ರೆಸ್ಗಳಲ್ಲಿ ಕಳೆದ 1 ವರ್ಷದಿಂದ 10 ತಿಂಗಳಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮತದಾರರು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು. ಅಂದರೆ ಆ ವಿಳಾಸದಲ್ಲಿ ಅವರು ವಾಸವಾಗಿದ್ದಾನಾ? ಇಲ್ಲ. ಓಟ್ ಇದೆ, ಆ ವಿಳಾಸದಲ್ಲಿ ಅವನಿಲ್ಲ. ಈ ಥರ ಅದು ಕೇವಲ ಅದೊಂದಲ್ಲ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ 9,000 ಮನೆಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಮತದಾರರು ಇನ್ನೊಂದು ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ. ರಾಂಗ್ ಇದ್ರೆ ರಾಂಗ್ ಅಂತ ಹೇಳಿ, ರೈಟ್ ಇದ್ರೆ ರೈಟ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ವೋಟರ್ ಐಡಿ ಮಾಡಿಸಿರೋದು 10 ವರ್ಷದಿಂದ ಮಾಡಿಸಿರ್ತಾನಪ್ಪ. ಈಗ ಎಕ್ಸಾಂಪಲ್ಗೆ ಕರೆಕ್ಟ್, ಇವತ್ತು ಇವ್ನು ಯಾವುದೋ ಮನೇಲಿ ಇರ್ತಾನ, ಅವನು ಕರೆಕ್ಟ್, ಇನ್ನೆಲ್ಲೋ ಇರ್ತಾನೆ. ಕರೆಕ್ಟ್. ವೋಟ್ ಬಂದಾಗ, ಅಯ್ಯೋ ನನ್ನ ವೋಟ್ ಇದೆ ಗುರು, ವೋಟ್ ಬರ್ತೀನಿ, ನಾನು ವೋಟ್ ಹಾಕ್ತೀನಪ್ಪ ಅಂತ ಹೇಳಿ ಬರ್ತಾನೆ ಅವನು. ಕರೆಕ್ಟ್. ನೀವು ಒಬ್ರು ಹಳೆ ವಿಳಾಸದಲ್ಲಿ ಅವ್ನು ರಿಜಿಸ್ಟರ್ ಮಾಡಿಸಿ ವಿಳಾಸ ಚೆಕ್ ಮಾಡಿಬಿಟ್ಟು ಈಗ ಅವನು ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ವೋಟರ್ಲಿ ಇವ್ರು ನಮ್ಗೆ ಲಿಸ್ಟ್ ಕೊಟ್ಟದ್ದು ಯಾವಾಗ ಗೊತ್ತಾ? ಮಾರ್ಚ್ 2024ರಲ್ಲಿ ಪರಿಷ್ಕೃತ ಮತದಾರರ ಪಟ್ಟಿ, ಪರಿಷ್ಕೃತ ಮತದಾರರ ವಿಳಾಸವೂ ಸೇರಿ ಪರಿಷ್ಕೃತ ಮತದಾರರ ಪಟ್ಟಿ. ಚುನಾವಣಾ ಆಯೋಗದ ಕೆಲಸ ಏನಾಗಿದ್ರೆ, BLOಗಳ ಕೆಲಸ ಏನಾಗಿದ್ರೆ, ಸರ್ಕಾರದ ಕೆಲಸ ಏನಾಗಿದ್ರೆ, ಹಂಗಂದ್ರೆ ಇವರು ಇದನ್ನ ಸರಿ ಮಾಡ್ಬೇಕಂತಾನೆ ಇರೋದು ನೀವು. ಸೊ ಇಲ್ಲಿ ಸರಿಯಾಗಿಲ್ಲ ಅನ್ನೋದು ನಿಮ್ಗೆ ಅಂಕಿಅಂಶ ತೋರಿಸ್ತಾ ಇದೆ. ನೀವು ಪರಿಷ್ಕರಣೆನೂ ಮಾಡಿಲ್ಲ. ನೀವು ಕೇವಲ ಬಿಜೆಪಿ ಕೈ ಜೋಡಿಸಿ ಒಂದು ಚಿಕ್ಕ ಶೌಚಾಲಯದಷ್ಟಂತ ಜಾಗದಲ್ಲಿ 80 ಜನಗಳ ಓಟ್ಗಳನ್ನ ನೀವು ಬಿಟ್ಟಿದ್ದೀರಾ. ನಾನು ಅಂಕಿಅಂಶನೂ ಅದರೊಳಗೆ ಇರೋದ್ರಿಂದ ಯಾರು ಇದನ್ನ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಮ್ಮ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರೆ, ನೀವು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ವೋಟರ್ ಐಡಿ ನೀವು ಪಡೆದುಕೊಂಡಿರುವ ಡೇಟಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಧಿಕೃತ ಮಾಹಿತಿ ಅಂತ ಹೇಳಿ ಲಗತ್ತಿಸಿ ಮೊಹರನ್ನ ಒತ್ತಿ ನಿಮಗೆ ತಲುಪಿಸಲಾಗಿರತಕ್ಕಂತಹ ಸರ್ಟಿಫೈಡ್ ಕಾಪಿಗಳ 100ಕ್ಕೆ 100 ಸತ್ಯ. ನಾವು ತಗೊಂಡಿರ್ತಕ್ಕಂತಹ ಡೇಟಾ ಚುನಾವಣಾ ಆಯೋಗದಿಂದ ತಗೊಂಡಿರ್ತಕ್ಕಂಥದ್ದು. ಅವ್ರಿಗೆ ನಾವು ಇಡೀ ದೇಶದ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಡಿ ಅಂದ್ರೆ, ಅವರು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಡ್ತಾ ಇಲ್ಲ, ಹಾರ್ಡ್ ಕಾಪಿನಲ್ಲಿ ಕೊಡ್ತಾ ಇದ್ದಾರೆ. ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಡಿ, ಎಲ್ಲಿ ಮಿಷಿನ್ಗಳು ಅದನ್ನ ಓದ್ತವೆ, AI ಅದನ್ನ ಫೈನಲ್ ಮಾಡ್ತವೆ. ಆದರೆ ಒಬ್ಬ ವೋಟರ್ ಮಾದೇವಪುರದಲ್ಲಿ 2 ಕಡೆ ಇರ್ತಾನೆ, ಅಲ್ಲಿ ಲಕ್ನೋದಲ್ಲೂ ಅವನೇ ಇದ್ದಾನೆ. ಆಯ್ತಾ? 3 ಕಡೆ ವೋಟರ್ ಐಡಿ ಇದೆ ಅವನಿಗೆ. ಸ್ವಂತ ಊರು ಯಾವ್ದು ನಟರಾಜ್ ಗೌಡ್ರೆ ನಿಮ್ದು? ಹಾಗಾದ್ರೆ ನೀವು ಒಂದ್ ಕಡೆ ಡಿಲೀಟ್ ಮಾಡಿ ಮಾಡ್ಕೊಳ್ಳೋದು. ಸ್ವಂತ ಊರು ಯಾವ್ದು ಹೇಳಿ ನಿಮ್ದು? ಸ್ವಂತ ಊರು ನನ್ನ ಕುಣಿಗಲ್. ಬೆಂಗಳೂರಲ್ಲಿ ಮತದಾರ ಆಗಿರ್ಬೋದು. ನೀವು ಕುಣಿಗಲ್ಲೂ ಯಾವತ್ತೋ ರಿಜಿಸ್ಟರ್ ಮಾಡಿಸಿರ್ತೀರಿ. ಕುಣಿಗಲ್ಲಲ್ಲಿ ವೋಟ್ ಹಾಕಿರಬಹುದು, ಹಾಕದೇ ಇರಬಹುದು. ಬೆಂಗಳೂರಲ್ಲಿ ಬಂದು ವೋಟ್ ಹಾಕಿದ್ದಾರೆ ಅಂದ ತಕ್ಷಣ ಅಲ್ಲಿ ಡಿಲಿಷನ್ ಆಗದೆ ಇರಬಹುದು. ನಟರಾಜ್ ಗೌಡ್ರು 2 ಕಡೆ ವೋಟ್ ಹಾಕಿದ್ದಾರೆ ಅಂತನಾ? ವೋಟ್ ಹಾಕಿಲ್ಲ ಅಂತನಾ? ನಿಮ್ಮ ಪ್ರಕಾರ ನೀವು ವೋಟ್ ಹಾಕಿಲ್ಲ ಅಂತ ಕ್ಲೀನ್ ಚೀಟ್ ಕೊಟ್ಬಿಡ್ತೀರಾ? ವೋಟ್ ಹಾಕಿದ್ದಾರೆ ಅಂತ ರಾಹುಲ್ ಗಾಂಧಿ ಪ್ರೂವ್ ಮಾಡ್ತಿದ್ದಾರೆ. ಈಗ ವೋಟ್ ಹಾಕಿದ್ದಾರೆ 3-4 ಕಡೆ ಇದೆ, ಮತದಾರರ ಪಟ್ಟಿಯಲ್ಲಿ 3 ಕಡೆ ಇದೆ ಅಂದ್ರೆ ಅವನಲ್ಲಿ ಅಷ್ಟು ಕಡೆ ವೋಟ್ ಮಾಡಿದ್ದಾನೆ ಅಂತಾನ? ಅಂದ್ರೆ ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ. ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವೇ ಹೇಳಿ, 3 ಕಡೆ ವೋಟ್ ಹಾಕಿದಾನ, ಹಾಕಿಲ್ವಾ? ನೀವು 3 ಕಡೆ ಇರ್ಲಿ ಒಂದು ಅಂತ ನೀವು ಬಿಟ್ಟಿದ್ದೀರಾ, ಇಲ್ಲ ಡಿಲೀಟ್ ಮಾಡಿದ್ದೀರಾ? ಯಾಕೆ ಡಿಲೀಟ್ ಮಾಡ್ಲಿಲ್ಲ? ಇದು ನಾವು ಒಂದೇ ಸ್ಥಳದಲ್ಲ, ಈ ತರದ್ದು ಬಹಳ ಇದೆ. ಸಾವಿರಾರು ರಾಜ್ಯಗಳಲ್ಲಿ ವೋಟ್ ಹಾಕಿದ್ದಾರೆ ಅಂತ ಅವನು ಹಾಕಿದಾನ ಬಿಟ್ಟಿದ್ದಾನ? ರಮಕಾಂತ್ ಅವರೇ, 3 ಕಡೆ ಮತದಾನ ಅಂದ್ರೆ ಒಬ್ಬ ವ್ಯಕ್ತಿಗೆ 1 ಕಡೆ ಮತದಾನ ಮಾಡ್ಲಿಕ್ಕೆ 1 ವೋಟಿಗೆ ಹಕ್ಕಿದೆ. ಕರೆಕ್ಟ್. ನೀವು 3 ಕಡೆ 4 ಕಡೆ ತೋರಿಸ್ತಾ ಇದೆ, ಅಥವಾ 16,000 ಜನ ಆತರ ತೋರಿಸ್ತಾ ಇದ್ರೆ ಅಂದ್ರೆ ಇಲ್ಲೇನೋ ಬೋಗಸ್ ನಡೀತಾ ಇದೆ, ಫ್ರಾಡ್ ನಡೀತಾ ಇದೆ, ಚುನಾವಣಾ ಆಯೋಗ ಫ್ರಾಡ್ ಮಾಡ್ತಾ ಇದೆ ಅಂತ ತೋರಿಸ್ತದೆ. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಚುನಾವಣಾ ಆಯೋಗ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಅಂಕಿಅಂಶ, ಈ ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು, ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಡೇಟಾನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ಫ್ರಾಡ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ? ಬಿಜೆಪಿ ಜೊತೆ ಕೈ ಜೋಡಿಸಿದ್ದೀರಾ? ಈ ಪ್ರಶ್ನೆಗಳಿದಾವೆ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು. ಉತ್ತರ ಕೊಡೋದು ಬಿಟ್ಬಿಟ್ಟು ನೀವು ವಿರೋಧ ಪಕ್ಷದ ನಾಯಕನ ಮೇಲೆ ನೀವು ಟಾರ್ಗೆಟ್ ಮಾಡಿದ್ರೆ ಪ್ರಯತ್ನ ಇಲ್ಲ. ನಿಮ್ಮ ಚುನಾವಣಾ ಆಯೋಗ ಸರಿ ಮಾಡ್ಕೋಬೇಕಾದ ಹೊಣೆಗಾರಿಕೆ ನಿಮ್ದು. ನನ್ನ ನಾಲೆಡ್ಜ್ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಅಂತನೂ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿಲ್ಲ. ಯಾರೂ ಆಗಿಲ್ಲ, ಆಗಲೂಬಾರ್ದು, ಆಗಕ್ಕೆ ಸಾಧ್ಯನೂ ಇಲ್ಲ. ಅದು ಅರ್ಥ ಆಯ್ತಾ? ಒಂಥರ ಇಂಟ್ರೆಸ್ಟು ಕ್ಲಾಶ್ ಆಗುತ್ತಲ್ಲಿ.
ಅರ್ಥ ಆಯ್ತಾ? ನಾನು ಏನು ಹೇಳ್ತಿದ್ದೀನಿ ಅಂದರೆ, ಸೊ ಹೀಗಿದ್ದಾಗ ಲಾಭ ಫಲಾನುಭವಿಗಳು ಯಾರು ಅಂತ ಈ ಕೇಸಲ್ಲಿ ಫಲಾನುಭವಿ, ಇದು ನಟರಾಜ್ ಗೌಡರು ರಾಹುಲ್ ಗಾಂಧಿ ಯಾರು ಮಾಡ್ತಿರೋ ಆರೋಪದ ಪ್ರಕಾರವಾಗಿ ಫಲಾನುಭವಿಗಳು ಯಾರು? ನಿಮ್ಮ ಅನುಮಾನ ಯಾರ್ಯಾರ ಮೇಲಿದೆ ಇಲ್ಲಿ? ಸರ್, ನಮ್ಮ ಅನುಮಾನ ಎರಡು ಪಕ್ಷದ ಮೇಲೇನೂ ಇದೆ. ಇವಾಗ ಒಂದೇ ಪಕ್ಷ ಅಂತ ಹೇಳಕ್ಕಾಗಲ್ಲ. ಇವಾಗ ಬಿಜೆಪಿ ಆಟ ಆಡ್ತಾ ಇದೆಯಲ್ಲ, ಇದೇ ಆಟ ಮುಂದೆ ಕಾಂಗ್ರೆಸ್ ಆಡಿದೆ ಹಿಂದೆ ಆಡ್ಕೊಂಡು ಬಂದಿರೋದಕ್ಕೆ ಇವ್ರಿಗೂ ಗೊತ್ತಾಗಿರೋದು. ಇದು ಸಡನ್ ಆಗಿ ಇವ್ರಿಗೆ ಐಡಿಯಾ ಬಂದಿಲ್ಲ. ಇವ್ರು ಆಡಿರೋ ಆಟನೇ ಇವ್ರಿಗೆ ಸಿಕ್ಕಿರೋದು. ಆದ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಅನುಮಾನ ಹೆಂಗ್ ಬರ್ತಾ ಇದೆ ಇವಾಗ ಅಂದ್ರೆ, ನೀವ್ ಹೇಳಿದ್ರಲ್ಲ, ಒಂದ್ ಬೂತ್ ಅಲ್ಲಿ 3 ಜನ ಕೂತ್ಕೊಂಡಿರ್ತಾರೆ ಮಾಡ್ಕೊಂಡ್ರು ಅಂತ. ಆ ಬೂತ್ ಅಲ್ಲಿ 117 ಅಲ್ಲಿ ಆ ವ್ಯಕ್ತಿ ಹೆಸರಿದ್ರೆ ತಿರ್ಗಾ 121 ಬೂತ್ ಅಲ್ಲಿ ಅದೇ ಹೆಸರು ಇರುತ್ತೆ. ಅದೇ ಬೂತ್ ಬರಲ್ಲ ಅವನು. ಇದು ವಿಷಯ ಇದೆ, ಇದು ಪ್ರಶ್ನೆ ಇರೋದು ಕರೆಕ್ಟ್. ಆ ಬೂತ್ ಬರ್ತಾ ಇಲ್ಲ, ಪಕ್ಕದ ಬೂತ್ ಹೋಗ್ಬಿಟ್ಟು ವೋಟ್ ಮಾಡ್ತಾನೆ. ಅದ್ ಮುಗೀತಾ? ಇನ್ನೊಂದು ಪ್ಯಾಟರ್ನ್ ಇದೆ. ಎಲೆಕ್ಷನ್ ಕಮಿಷನ್ ಡಿಜಿಟಲ್ ನಾವು ಅಲ್ಲ, ನಂದು ಇರ್ಷಾದ್ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಈಗ ಇನ್ನೊಂದು ಬೂತಲ್ಲೂ ಇದೆ, 5 ಬೂತಲ್ಲಿ ಇರಲಿ, ಇಂಕನ್ನ ಏನು ಪೆನ್ನಲ್ಲೇ ಮಾರ್ಕ್ ಮಾಡ್ಬಿಡ್ತಾರೆ ಅವ್ರಿಗೆಲ್ರಿಗೂ? ಅದು ಹಾಕಲ್ಲ, ಮೈಸೂರಲ್ಲಿ ರೆಡಿ ಆಗುತ್ತಲ್ಲ ಇಂಕನ್ನ. ಅದಕ್ಕೋಸ್ಕರ ಏನೇನೋ ಕಂಡಿಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾರು? ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರೋರು ಏನ್ ಮಾಡ್ತಾ ಇಲ್ಲ. ಅಲ್ಲ, ಇಂಕೆಲ್ಲ ಸುಮ್ಮನೆ ಹಂಗಾರೆ ಈಗ ನಮ್ಗೆಲ್ಲ ಹಿಂಗೆಲ್ಲ ಈಗ ಶುದ್ಧ ಬರೀತಾರಲ್ಲ, ಚಿಕ್ಕದಾಗ ಒಂದ್ಸಲ ಒಂದ್ಸಲ ನೀವು ಬರೋ ಮುಂಚೆನೆ ಒಳಗಡೆ ಏನಾದ್ರು ಅಪ್ಲೈ ಮಾಡ್ಕೊಂಡು ಬಂದಿದ್ರೆ ಯಾರು ಗೊತ್ತಾಗುತ್ತೆ ಸರ್? ಅದ್ ತೆಗೆದು ಸ್ಟಿಕ್ಕರ್. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಬ್ಬನೇ 4 ಬೂತ್ ಹೋಗಿ ವೋಟ್ ಮಾಡಿದ್ದಾನೆ. ಓಕೆ, ಅದೇ ಅಕ್ರಮ. ಇನ್ನೊಂದು ಪ್ಯಾಟರ್ನ್ ರಾಜಕೀಯ ಪಕ್ಷವಾಗಿ ಇದು ನೀವು ಮಾಡ್ತಾರ ಕೆಲಸನೇ ನಾವು ಹೇಳ್ತಾ ಇರೋದು. ರಾಜಕೀಯ ಪಕ್ಷವಾಗಿ ತಪ್ಪು. ಹಾಗಾದ್ರೆ ಡೆಲ್ಲಿನಲ್ಲಿ ನೀವು ಮಾಡಿದ್ರೆ, ಡೆಲ್ಲಿಯಲ್ಲಿ ನೀವು ಮಾಡಿದ್ರಾ? 3 ಬಾರಿ ಅಧಿಕಾರ ಮಾಡಿದ್ರೆ ನೀವು ಮಾಡಿದ್ರೆ, ನೀವು ಮಾಡಿದ್ರೆ ಅದನ್ನ ಡೆಲ್ಲಿಯಲ್ಲಿ ಮಾಡಿದ್ದೀರಾ? ಎಷ್ಟು ಪ್ರೂಫ್ ನೀವು ಮಾಡಿದ ಅಧಿಕಾರ ಬಂದಾಗ ನೀವು ಮಾಡಿದ್ರ? ಅಧಿಕಾರಕ್ಕೆ ಡೆಲ್ಲಿನಲ್ಲಿ ಬಂದಾಗ ಮಾಡಿದ್ರ? ಇರ್ಷಾದ್ ಅವರೇ, ಡೆಲ್ಲಿನಲ್ಲಿ ಮಾಡಿದ್ರೆ ನೀವು ಏಜೆನ್ಸಿ ತಾನೇ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ರಿ. ಡೆಲ್ಲಿನಲ್ಲಿ ಮಾಡಿದ್ರೆ ನೀವು ಪ್ರಶ್ನೆ ಡೆಲ್ಲಿನಲ್ಲಿ ಮಾಡಿದ್ದೀರಾ? ಡೆಲ್ಲಿನಲ್ಲಿ ಮಾಡಿದ್ರೆ ನೀವು ನಾವು ಎಲೆಕ್ಷನ್ ಕಮಿಷನ್ 2 ಬಾರಿ ಅಧಿಕಾರ ಮಾಡಿದ್ದೀರಾ? ನೀವೇನಿಗೆ ಉತ್ತರ ಕೊಡ್ರಿ? 2 ಬಾರಿ ಮಾಡಿದ್ದೀರಾ ಮಾಡಿಲ್ವಾ? 2 ಬಾರಿ ಅಧಿಕಾರ ಬಂದ್ರೆ ಬರ್ತೀನಿ ನಿಮಗೆ. ಅಲ್ಲ ಸರ್, ಬರ್ತೀನಿ ನಿಮಗೆ, ಬರ್ತೀನಿ. ಎಲ್ಲಾ ಪಕ್ಷಗಳಂತ ನಾನೇ ಕೇಳ್ತೀನಿ. ಇದು ನಿಮ್ಮ ಕ್ವಶನ್ ನಾನೇ ಕೇಳ್ತಾ ಇದ್ದೀನಿ. ಚಿಕ್ಕ ಸಮಯದಲ್ಲಿ ನಿಮ್ಮ ಕ್ವಶನ್ ನಿಮ್ಮ ಕ್ವಶನ್ ಅನ್ನ ನಾನೇ ಕೇಳ್ತಾ ಇದ್ದೀನಿ. ಐ ಆಮ್ ಆಸ್ಕಿಂಗ್ ಹಿಮ್. ಇದು ಇರ್ಷಾದ್. ಹಾ ಸರ್, ಇನ್ನೊಂದು ಪ್ಯಾಟರ್ನ್ ನಡೀತದೆ. ಎಲೆಕ್ಷನ್ ಒಂದೇ ಟೈಮಲ್ಲಿ ಎಲ್ಲ ಸ್ಟೇಟ್ಗಳಲ್ಲಿ ಮಾಡಲ್ಲ, 10 ದಿವಸ ಬಿಟ್ಕೊಂಡು ಮಾಡ್ತಾರೆ. ಏನಕ್ಕಂದ್ರೆ ಇಲ್ಲಿ ಆಡ್ ಆಗಿರ್ತಾರಿಲ್ಲ, ತಿರ್ಗಾ ಅದೇ 10 ಜನ ಹೋಗಿ ಬೇರೆ ಕಡೆನೂ ಎಲೆಕ್ಷನ್ ಮಾಡಲ್ಲ. ಇನ್ನೊಂದು ಕೇಳ್ತೀನಿ ಇರ್ಷಾದ್, ನಿಮ್ಮ ಬಳಿಲೂ ಮತದಾರ ಪಟ್ಟಿ ಬರುತ್ತೆ. ಹೌದು, ನಟರಾಜ್ ಗೌಡ್ರಿಗೂ ಮತದಾರ ಪಟ್ಟಿ ಕೊಡ್ತಾರೆ. ಬರುತ್ತೆ. ನೀವೆಲ್ಲ ಏನ್ ಮಾಡ್ತೀರಾ? ಎಲೆಕ್ಷನ್ಗಿಂತ ಒಂದು 48 ಚೆಕ್ ಮಾಡ್ತೀರಾ? 48 ಗಂಟೆ ಮುಂಚೆ ಒಂದೊಂದು ಚೀಟಿ ಹಾಕ್ಬಿಟ್ಟು ನಿಮ್ಮ ಪಕ್ಷದ ಚಿಹ್ನೆನೋ ಅದ್ರಲ್ಲಿ ಸೇರಿಸ್ಬಿಟ್ಟು, ಈ ಸರ್ ನಿಮ್ದು ಬಂದಿದೆ ಸರ್, ನಿಮ್ಮ ಮನೆಗೆ ಓಟ್ ಇದೆ, ಎಷ್ಟು 2 ಓಟ್ ಅಲ್ಲ ಸರ್, ಮನೆಗೆ 2 ಚೀಟಿ ಹಾಕ್ತೀರಿ. ನಿಮ್ಮ ಪಕ್ಷದ ಚಿಹ್ನೆನೂ ಇರುತ್ತೆ. ಕಿವಿ ಮಾತೊಂದು ಹೇಳ್ತೀರಾ ಅವಾಗ ನೀವು, ಏನಂತ ಸರ್, ನೀವು ಬೂತ್ ಒಳಗಡೆ ಹೋಗ್ಬೇಕಾದ್ರೆ ಈ ಸಿಂಬಲ್ ಇದೆಯಲ್ಲ ಸರ್, ಇದು ಅರ್ಧ ಹಾಕ್ಬಿಟ್ಟು ಇದನ್ನ ಮಾತ್ರ ತಗೊಂಡೋಗಿ ಅಂತೀರಾ. ನಿಜ ಅಲ್ವಾ? ನಿಜ. ಇಷ್ಟು ನಿಮ್ಮ ಬಳಿ ಕೊಟ್ಟಿದ್ರಲ್ವಾ? 4 ಬೂತಲ್ಲೂ ಒಂದು ನಿಮ್ಮ ಪಾರ್ಟಿಯವರು ಇರ್ತಾರಲ್ಲ, ನಿದ್ರೆ ಮಾಡ್ತಿದ್ರು. ನಿದ್ರೆ ಮಾತ್ರ ತಗೊಂಡಿದ್ರಾಗ ಸರ್? ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ನಾವು ನಿದ್ರೆ ಮಾಡ್ತಾ ಇರಲಿಲ್ಲ. ನಾವು ಎಲೆಕ್ಷನ್ ಟೈಮಲ್ಲಿ ಇದಕ್ಕೆ ಹೇಳಿದೀವಿ, ಈ ತರ ಆಕ್ರಮಗಳು ನಡೀತಾ ಇದೆ ಅಂತ. ಅವಾಗೇನು ಉತ್ತರ ಕೊಟ್ಟಿಲ್ಲ. ನಾವು ಎಲೆಕ್ಷನ್ ಸೋತದ ಮೇಲೆ ಬಂದು ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಇವತ್ತು ಸೋತದ ಮೇಲೆ ಆಚೆ ಬಂದಿರೋದು. ನಾವು ಎಲೆಕ್ಷನ್ ನಡೆಯೋ ಟೈಮಲ್ಲಿ ಆಚೆ ಬಂದ್ಬಿಟ್ಟು ಹೇಳಿದಿವಿಲ್ಲ, ಈ ತರ ಆಕ್ರಮಗಳು ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ಉತ್ತರ ಒಳ್ಳೆ ಕೆಲಸ ಎಲ್ಲಿ ಕೊಟ್ರು? ಎಲೆಕ್ಷನ್ ಕಮಿಷನ್ ಉತ್ತರ ರಾಹುಲ್ ಗಾಂಧಿ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೆ ಅಂತ ನಿಮಗೆ ಸರ್, ಎಲೆಕ್ಷನ್ ಕಮಿಷನ್ ಮೇಲೆ ಇವಾಗ ಎಲೆಕ್ಷನ್ ಕಮಿಷನ್ ಅವ್ರ ಮೇಲೆ ಅನುಮಾನ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಉತ್ತರ ಯಾರು ಕೊಡಬೇಕು? ಎಲೆಕ್ಷನ್ ಕಮಿಷನ್ ಕೊಡಬೇಕಾ ಇಲ್ಲ ಬಿಜೆಪಿ ಅವ್ರು ಕೊಡಬೇಕಾ? 2 ದಿವಸದಿಂದ ರಾಹುಲ್ ಗಾಂಧಿ ಅವರು ಎಲಿಗೇಷನ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಗಿಂತ ಮುಂಚೆ ಬಿಜೆಪಿ ಅವರು ಉತ್ತರ ಕೊಡ್ತಾ ಇದ್ರೆ, ಯಾವ ತರ ಇಂಡಿಪೆಂಡೆಂಟ್ ಏಜೆನ್ಸಿ ಎಲೆಕ್ಷನ್ ಕಮಿಷನ್ ಇವಾಗ? ಹಂಗಂದ್ರೆ ಎಲೆಕ್ಷನ್ ಕಮಿಷನ್ ಅಂದ್ರೆ ಬಿಜೆಪಿ ಅವ್ರು ಇಟ್ಕೊಂಡಿರೋ ಏಜೆನ್ಸಿ.